ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 90% ಅಷ್ಟು ಜನರಿಗೆ ಈಗಲೂ ಕೂಡ ಕಬ್ಬಿಲ್ದೇ ಕಬ್ಬಿನ ಜ್ಯೂಸ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಗೊತ್ತಿರೋದಿಲ್ಲ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ದಿನಾಲೂ ಕೂಡ ₹50 ಕೊಟ್ಟು ಕಬ್ಬಿನ ಜ್ಯೂಸ್ ಆಚೆ ಕುಡಿಯೋದಕ್ಕೆ ಹೋಗೋದೇ ಬೇಡ. ಮನೆಯಲ್ಲೇ ನೀವು ಈ ರೀತಿಯಾಗಿ ಈಸಿಯಾಗಿ 2 ನಿಮಿಷದಲ್ಲಿ ತಯಾರಿಸ್ಕೊಂಡು ಕುಡಿಬೋದು. ಬನ್ನಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಬೆಲ್ಲನ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ಆದರೂ ಪರವಾಗಿಲ್ಲ, ಯಾವ ಬೆಲ್ಲ ಆದರೂ ಪರವಾಗಿಲ್ಲ. ಈ ರೀತಿಯಾಗಿ ನೀವು ಇದನ್ನು ತೆಳುವಾಗಿ ಕತ್ತರಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಚಾಕುನಲ್ಲಿ ಎಲ್ಲನೂ ತೆಳುವಾಗಿ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂದರೆ ರುಬ್ಬೋದಕ್ಕೂ ಈಸಿ ಆಗುತ್ತೆ ಹಾಗೆ ಮಾಡ್ಕೊಳ್ಳೋದ್ರಿಂದ. ಮತ್ತು ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಮತ್ತು ನಾನೊಂದು ಬೆಲ್ಲನ 1 ಕಪ್ ಆಗುವಷ್ಟು ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ, ತುರಿದಿಟ್ಟಿರೋ ಬೆಲ್ಲನ. ಇವಾಗ ಇದನ್ನು ನೀವು ಸ್ಪೂನಲ್ಲಿ ಚೆನ್ನಾಗಿ ತಿರುವಾಕೊಂಡು ಇದನ್ನು ಚೆನ್ನಾಗಿದು ಮೆಲ್ಟ್ ಆಗಬೇಕು ನೀರಲ್ಲಿ. ಪೂರ್ತಿಯಾಗಿ ಬಿಸಿ ಮಾಡಬಾರ್ದು, ಹಾಗೆಯೇ ಇದು ನೀರಲ್ಲೇ ಮೆಲ್ಟ್ ಆಗಬೇಕು. ಈ ಥರ ತಿರುವಾಗ್ತಾ ಇದ್ದರೆ ನೋಡಿ, ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ನಾನು ಇವಾಗೊಂದು ಜ್ಯೂಸ್ ಮೇಕರ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಈ ಸ್ಟ್ರೈನರಿಂದ ನಾನು ಇದನ್ನು ಕ್ಲೀನಾಗಿ ಶೋಧಿಸ್ಕೊತಿದ್ದೀನಿ. ಕೆಲವರು ಹಾಗೆ ಹಾಕ್ಕೊಳ್ತಾರೆ, ಬಟ್ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದರೂ ಕಸ ಇದ್ದರೆ ಈ ಥರ ಬಂದುಬಿಡುತ್ತೆ ನೋಡಿ. ಹಾಗಾಗಿ ಶೋಧಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಬೆಲ್ಲದ ನೀರು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಪುದೀನ ಸೊಪ್ಪನ್ನು ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಒಂದು 20 ಎಲೆಯನ್ನು ಸೇರಿಸ್ಕೊಳ್ಳಿ. ಯಾವುದೇ ಕಬ್ಬಿನ ಜ್ಯೂಸ್ದು ಟೇಸ್ಟೇ ಈ ಜ್ಯೂಸ್ ಇರುತ್ತೆ. ಬಟ್ ಅಂತ ನೀವು 2 ನಿಮಿಷದಲ್ಲಿ ಯಾವುದೇ ನೆಂಟರು ಬಂದರೂ ಕೂಡ ಇದನ್ನು ಮಾಡ್ಕೋಬೋದು. ಮತ್ತು 1.5 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕ್ಲೋಸ್ ಮಾಡಿಬಿಟ್ಟು ಇವಾಗ ಒಂದು ಸಲ ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ಗ್ರೈಂಡ್ ಆಗಿದೆ. ಇವಾಗ ಇಷ್ಟು ಆದ ನಂತರ ಇದಕ್ಕೆ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ. ಈ ಟಿಪ್ಸಿಂದನೇ ನಿಮಗೆ ಕಬ್ಬಿನ ಜ್ಯೂಸಿನ ರುಚಿ ತುಂಬಾ ಎನ್ಹಾನ್ಸ್ ಆಗುತ್ತೆ. ನೋಡಿ, ಈ ಥರ ಐಸ್ ಕ್ಯೂಬ್ನ ನೀವು ಇದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಐಸ್ ಕ್ಯೂಬನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದ ನಂತರ ನೀವು ಮತ್ತೆ ಇದನ್ನು ರುಬ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ರುಬ್ತಾ ಇದ್ದೀನಿ. ನೋಡಿ, ಹೇಗೆ ನಿಮಗೆ ಅಂಗಡಿನಲ್ಲಿ ಕಬ್ಬಿನ ಜ್ಯೂಸ್ ಇರುತ್ತಲ್ವ, ಅದೇ ರೀತಿಯಾದಂತಹ ಇದು ಬರ್ತಾ ಇದೆ. ನೋಡಿ ಹೇಗೆ ಬರ್ತಾ ಇದೆ, ಹೇಗೆ ಕಾಣ್ತಾ ಇದೆ ಅಲ್ವಾ? ಕುಡಿಯೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಕಬ್ಬಿಲ್ದೇನೆ ಕಬ್ಬಿನ ಜ್ಯೂಸನ್ನ ನೀವು ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ನೀವು ಕುಡಿಬೋದು. ನಿಮ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡಿರುವಂತಹದ್ದು 2 ಗ್ಲಾಸ್ ಆಗುವಷ್ಟು ಕ್ವಾಂಟಿಟಿಯಲ್ಲಿ ನಾನು ಕಬ್ಬಿನ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.